7,000 ಕೃತಿಗಳು ಮಾರಾಟ ಆಗಿರ್ಬೇಕಾದ್ರೆ ಆಗಿನ ಕಾಲದಲ್ಲಿ ವೈದ್ಯಶಾಸ್ತ್ರ ಗ್ರಂಥವನ್ನು ಪ್ರಕಟ ಮಾಡಿದ್ದಾರೆ ತಿರುಮಲಾಂಬ ಅವರು. ಮಣಿಮಾಲ ಅನ್ನೋದು ಕೊನೆಯ ಕಾದಂಬರಿ 1939. ಇಂಟರ್ಮೀಡಿಯೇಟ್ ಹಾಗೂ BSc ತರಗತಿಗಳಿಗೆ ಪಠ್ಯಪುಸ್ತಕ ಆಗಿತ್ತು. ಅನಾಕ್ರ ಮುಂದಲಾದ ಕಾದಂಬರಿಕಾರರು ಮಾತ್ರ ಅವರಿಗೆ ಎನ್ಕರೇಜ್ ಮಾಡಿದ್ದಾರೆ. ಕಿಶೋರರು 10-11 ವರ್ಷದ ತನಕ ಯಾವ ರೀತಿ ಮಕ್ಕಳಿರ್ತಾರೋ ಅವರು ಹೇಗೆ ಬದುಕಬೇಕು, ಹೇಗೆ ಬರೀಬೇಕು, ಅದರಲ್ಲಿ ಎಷ್ಟು ಮಟ್ಟಿಗೆ ಒಂದು ರೀತಿ ಶಿಶು ಸಾಹಿತ್ಯಕ್ಕೆ ಆಕೆ ಒಂದು ಮಾಂಟೆಸರಿ ಶಿಕ್ಷಣ, ಮಾಂಟೆಸರಿ ಬುನಾದಿ ಹಾಕಿದ್ರು ತಿರುಮಲಾಂಬ ಅಂತ ಹೇಳ್ಬೋದು. ಆಮೇಲೆ ಲೇಖಕಿಯಾಗಿ ಒಂದು ಸರ್ತಿ ಮೈಸೂರಿನಲ್ಲಿ ಒಂದು ಮಧುರವಾಣಿ ಅಂತ ಒಂದು ಪತ್ರಿಕೆ, ಮಾಸಪತ್ರಿಕೆ ಇತ್ತು. ಹನುಮಂತರಾಯರು ಅಂತ ಎಡಿಟರು. ಕಥಾ ಒಂದು ಸ್ಪರ್ಧೆ ಒಂದು ಏರ್ಪಾಡು ಮಾಡ್ತಾರೆ. ಪತ್ರಿಕೆನೂ ಇತ್ತು ಮಧುರವಾಣಿ ಅಂತ. ಹೌದಾ? ಓಹೋ, ನಾನು ಸುಧರ್ಮವನ್ನು ಕೇಳಿದ್ದೇನೆ, ಸಂಸ್ಕೃತ ಪತ್ರಿಕೆ ಮಧುರವಾಣಿ ಕೇಳಿಲ್ಲ. ವೆರಿ ಗುಡ್. ಸರಿ. ಅಲ್ಲಿ ಅವರು ಒಂದು ಕಥಾ ಸ್ಪರ್ಧೆ ಏರ್ಪಡಿಸಿದರು. ತಿರುಮಲಾಂಬ ಕಳಿಸ್ಕೊಡ್ತಾರೆ. ಯಾರೋ ಎನ್ಕರೇಜ್ ಮಾಡಿದ್ರು, ಕಳಿಸಮ್ಮ ನೀನು ಬರೆದಿರೋದು ಕಳಿಸಿದ್ರು. ಅದಕ್ಕೆ ಒಂದು ಪ್ರಶಸ್ತಿನೂ ಬಂತು. ಸಂಪಾದಕರು ಹನುಮಂತರಾವು ತಾನೇ ತಿರುಮಲಾಂಬ ಅವ್ರ ಮನೆಗೆ ಬಂದಿದ್ದಾರೆ, ನೋಡಿದ್ದಾರೆ. ಇನ್ನೂ ಚಿಕ್ಕ ಹುಡುಗಿ, ತನ್ನಲ್ಲಿ ಏನು ಬೇಕೋ ಅದನ್ನು ಕಳ್ಕೊಂಡಿದ್ದಾಳೆ ನೋವನ್ನು. ಬಟ್ ಆ ನೋವನ್ನು ಇಟ್ಕೊಳ್ಳದೆ ಕೆಲಸವನ್ನು ಮುಂದುವರಿಸಿದ್ದಾಳೆ. ಸೃಜನಾತ್ಮಕವಾದ ಕೆಲಸವನ್ನು ಮುಂದುವರಿಸಿ ಆ ನೋವಿನಲ್ಲಿ ತನ್ನ ನೋವನ್ನು ಮರೆತಿದ್ದಾಳೆ. ಆ ರೀತಿಯಾಗಿ ಅದು ಅನೇಕ ಪ್ರಬಂಧ ಅವ್ರಿಗೆ ಸಿಕ್ತಂತೆ. ಹನುಮಂತರಾಯರಿಗೆ ಆಗಲೇನೆ ಅನೇಕ ಪ್ರಬಂಧಗಳು, ಕಥೆಗಳು, ಕಾದಂಬರಿ, ನಾಟಕ, ಸಾಹಿತ್ಯದ ಕಣಜವೇ ಅವ್ರಿಗೆ ಕಂಡಿತು ಅಂತ ಹೇಳ್ತಾರೆ ಅವರು. ಆವಾಗ ಪ್ರತ್ಯಕ್ಷವಾಗಿ ದರ್ಶಿಸಿದವ್ರು ಹೇಳ್ತಾರೆ ಹನುಮಂತರಾಯರು ನೋಡಿದಾಗ. ಅದರಿಂದಾಗಿ ಇದರಲ್ಲಿ ವಿಧವಾ ಕರ್ತವ್ಯ ಅಂತ ಒಂದು ಬರಹ ಇತ್ತಂತೆ. ಇದು ನೋಡಿ, ನಮಗೆ ಸ್ವಲ್ಪ ಕಷ್ಟ. ಈಗ ಮೌಲ್ಯ ಎಲ್ಲ ಚೇಂಜ್ ಆಗಿದೆ, ಬೇಡ, ಆಗೋದು ಒಳ್ಳೆಯದೇ, ಚೇಂಜ್ ಆಗಬೇಕಾದ್ದೇನೆ ಒಳ್ಳೆಯದೇನೆ ಅದು. ಅದರಿಂದಾಗಿ ಬಟ್ ಆಗಿನ ಕಾಲದ ಥಿಂಕಿಂಗ್ ತಿರುಮಲಾಂಬ ಅದನ್ನು ಮಧುರವಾಣಿಯಲ್ಲಿ ಪ್ರಕಟ ಮಾಡಿದರು. ಆವಾಗ ಮಡಿವಂತ ಸಮಾಜದಲ್ಲಿ ಆಗಿನ ಕಾಲದಲ್ಲಿ ಅದರ ಬಹಳ ಟೀಕೆ ಬಂತಂತೆ. ಹನುಮಂತರಾಯರಿಗೂ ಟೀಕೆ ಬಂತು, ಬರೆದವ್ರಿಗೂ ಟೀಕೆ ಬಂತು. ಇದು ಸರಿ ಇಲ್ಲ ಅನ್ನೋದು. ಆಮೇಲೆ ಹೆಣ್ಮಕ್ಳಿಗೆ ಇಷ್ಟೊಂದು ಎನ್ಕರೇಜ್ಮೆಂಟ್ ಹೊರಗಡೆ ಕೊಡಬಾರ್ದು ಆಕೆ ವಿಧವೆ ಆದಮೇಲೆ ಅಂತ. ಅಂದರೆ ವಿಧವೆ ಆದ್ಮೇಲೆ ಜೀವನ ಮಾಡಬಾರ್ದು ಅವಳು. ಅದು ಬರ್ಬರತೆ ಅಂತ ಅನ್ಸೋದಿಲ್ವಾ ನಮಗೆ? ಅದು ತಿರುಮಲಾಂಬ ಏನು ಅದನ್ನು ಗಮನ ಕೊಡಲಿಲ್ಲ. ಹನುಮಂತರಾಯರು ಗಮನ ಕೊಡಲಿಲ್ಲ. ತಂಪಾಳು ತಾವು ಮುಂದುವರಿಸಿದರು. ತಮ್ಮ ಮನಸ್ಸಿಗೆ ಧೃತಿಗೇಳದೇ ಇರತಕ್ಕಂಥ ತಿರುಮಲಾಂಬ ಸರಿ ಎನ್ನುವುದನ್ನು ಆತ್ಮವಿಶ್ವಾಸದಿಂದ ಮುನ್ನಡೆತು. ಇದರ ಬೆಂಬಲವಾಗಿ ಬಂದದ್ದು ತಂದೆಯ ವಾತ್ಸಲ್ಯ ಅವರನ್ನು ಕಾಪಾಡುತ್ತೆ. ಮನಸ್ಸು ಧೃತಿಯೊಂದಿಗಿದ್ದರೆ, ಮನಸ್ಸು ಸಚ್ಚಿಂತನೆಯಲ್ಲಿ ಇದ್ದರೆ ಎಲ್ಲವೂ ಏರಬೇಕು, ಅದೆಲ್ಲ ನಡೆಯುತ್ತೆ ಅನ್ನೋದಕ್ಕೆ. ಇದಕ್ಕೆ ಹಿರಿಯೇ ಈ ತಿರುಮಲಾಂಬನೇ ಒಂದು ಜ್ವಲಂತ ನಿದರ್ಶನ ಅಂತ ಅನಿಸಿದೆ. ಯಾವಾಗಲೂ ಅವರು ತನ್ನ ಕೆಲಸ ಎಷ್ಟೋ ಅಷ್ಟು ಅಧ್ಯಯನ ಮಾಡತಕ್ಕಂಥದ್ದು, ಸಾಕಷ್ಟು ತರಿಸ್ಕೊಳ್ತಕ್ಕಂಥದ್ದು, ಪುಸ್ತಕಗಳು ತರಿಸ್ಕೊಳ್ಳೋದು, ಹಿರಿಯರ ಸಂಪರ್ಕ ಹೀಗೆ ಇಟ್ಕೊಂಡಿದ್ದು. ಪ್ರಕಾಶಕಿಯಾಗಿ ತಿರುಮಲಾಂಬ ಸತೀಹಿತೈಷಿಣಿ ಗ್ರಂಥಮಾಲೆ ಅಂತ ಒಂದು ಮಾಡಿದ್ದು. ಮೊದಲನೇದಾಗಿ ಸುಶೀಲೆ ಎಂಬತಕ್ಕಂಥ ನಾವೆಲ್ 1913ರಲ್ಲಿ ಪ್ರಕಟ ಆಯ್ತಂಥದ್ದು. ಸುಶೀಲೆ ಅಂತಕ್ಕಂಥದ್ದು ಬಹಳ ಒಳ್ಳೆ ಎಡಿಷನ್ಸ್ ಬಂದು ಚೆನ್ನಾಗಿ 7,000 ಕೃತಿಗಳ ಮಾರಾಟ ಆಯ್ತಂತೆ. 7,000 ಕೃತಿಗಳ ಮಾರಾಟ ಆಗಿರ್ಬೇಕಾದ್ರೆ ಆಗಿನ ಕಾಲದಲ್ಲಿ ಕಾದಂಬರಿ ಅದು. ಹೌದು. 1913 ಎಷ್ಟಾಯಿತು, ಈಗಾಗಲೇ 80 ವರ್ಷನ 90 ವರ್ಷನ 100 ಇಯರ್ಸೇ ಆಗೋಯ್ತು ಎನ್ಕತ್ತೀವೋ ಹೆಚ್ಚು ಕಡಿಮೆ ಅಂತ ಅನಿಸುತ್ತೆ ಅಲ್ವೇ? ಅದರಿಂದಾಗಿ ಅದು ಅವರಿಗೆ ಒಳ್ಳೆ 120 ವರ್ಷ ಆಗ್ತಾ ಬರ್ತಾ ಇದೆಯಲ್ಲ ಅವರಿಗೆ, 2024 ಅಲ್ವೇ? ಅವರಿಗೆ ತುಂಬ ಮನಸ್ಸಿಗೆ ಸಂತೋಷ ಆಯಿತು. ಸತೀಹಿಷಿಣಿ ಗ್ರಂಥಮಾಲೆಯಿಂದ ತಿರುಮಲಾಂಬ ಅವರ ಕೃತಿಗಳು ಮಾತ್ರ ಅಲ್ಲ, ಸನ್ಮಾನ ಗ್ರಂಥಾವಳಿ, ಸನ್ಮಾರ್ಗದರ್ಶಿ ಗ್ರಂಥಮಾಲಿಕಾ, ನಂದಿನಿ ಗ್ರಂಥಮಾಲಾ ಅಂತ ಹೆಸರಿಟ್ಟಿದ್ದಾರೆ. ನಂದಿನಿ ಅಂತ ಯಾಕೆ ಹೆಸರಿಟ್ಟಂತಂದ್ರೆ ಹೇಳೋರವರು, ನಂದಿನಿ ಅನ್ನೋದು ನಮ್ಮ ವಸಿಷ್ಠರು ಬೆಳೆಸಿದಂಥ ಮಗಳು, ಕಾಮಧೇನುವಿನ ಮಗಳು ನಂದಿನಿ. ಅವಳನ್ನ ಸೇವೆ ಮಾಡ್ತಾನೆ ದಿಲೀಪ. ಸುರಭಿ, ನಂದಿನಿ ಇದಾಗಲಿ ಮಾಡಿದ್ಮೇಲೆ ರಘು ಹುಟ್ಟಿದ್ದವನಿಗೆ ಅದರ ಸೇವಾ ಇದರಿಂದಾಗಿ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಪಾಣ್ಯಂ ಸುಂದರ ಶಾಸ್ತ್ರಿ ಹಾಲು ನಂದಿನಿ ತಾನೆ. ಈಗ ಕರ್ನಾಟಕದ ಹಾಲು ನಂದಿನಿ. ಕರೆಕ್ಟ್. ಪಾಣ್ಯಂ ಸುಂದರ ಶಾಸ್ತ್ರಿ ಅಂತ ಒಬ್ಬರು ಇದ್ರಂತೆ. ಆವಾಗ ಸರಗೂರು ವೆಂಕಟವರದಾಚಾರ್ಯ ಅಂತ ಇದ್ರಂತೆ. ಇವರದ್ದು ಕೆಲವೆಲ್ಲ ಕೃತಿಗಳನ್ನು ಓದ್ಕೊಂಡ್ರು, ದರ್ಶಿಸಿದರು. ಅನೇಕರು ಬಂದು ಅವ್ರನ್ನ ಮಾತನಾಡಿಸ್ಕೊಂಡು ಹೋಗ್ತಾರೆ ತಿರುಮಲಾಂಬ ಅವ್ರನ್ನ. ಯಾಕೆಂದರೆ ಶಿ ವಾಸ್ ನಾಟ್ ಏಬಲ್ ಟು ಟ್ರಾವೆಲ್ ಎಬ್ರಾಡ್ ಅಲ್ವೇ? ಅದರಿಂದಾಗಿ
ಅದು ಲಕ್ಷಣಗಳ ಬಗ್ಗೆ ಮನೆಯಲ್ಲಿ ಇದ್ಕೊಂಡೇ ಅವರು ಪ್ರಪಂಚ ಮನೇಲಿ ಇಟ್ಕೊಂಡೇ ಹಾಗೆ ಮಾಡಿದ್ದಾರೆ. ಎಲ್ಲರೂ ಅವ್ರ ಹತ್ರ ಬರೋ ಹಾಗಾಯ್ತು. ಅವ್ರ ಹತ್ರ ಬರ್ತಾ ಇದ್ರು, ಮಾತಾಡಿಸ್ತಾ ಇದ್ರು. ಅಲಂಕಾರ ಶಾಸ್ತ್ರ ಗ್ರಂಥ ಒಬ್ಬರು ಡಾಕ್ಟರ್ ಎಸ್ ಎನ್ ನರಸಿಂಹಯ್ಯ ಅಂತ ಆಗಿನ ಕಾಲದಲ್ಲಿ ಬರೆದಿದ್ದು, ಅದನ್ನು ಕೂಡ ಅವರು ನೋಡಿದ್ದಾರೆ. ಅದಲ್ಲದೆ ಪ್ರಕಟ ಮಾಡಿದ್ದಾರೆ ಸೂಕ್ಷ್ಮ ಆಯುರ್ವೇದ ಚಿಕಿತ್ಸಾ ಪ್ರಯೋಗ, ಸರಳ ಯುನಾನಿ ವ್ಯಾಧಿ ಚಿಕಿತ್ಸಕ ವೈದ್ಯಶಾಸ್ತ್ರ ಗ್ರಂಥವನ್ನು ಪ್ರಕಟ ಮಾಡಿದ್ದಾರೆ ತಿರುಮಲಾಂಬ ಅವರು. ನೋಡಿ, ಆಗಿನ ಕಾಲದಲ್ಲಿ ಅಷ್ಟರ ಮಟ್ಟಿಗೆ ಅವರು ಕ್ಷೇತ್ರವನ್ನು ಸಮಾಜಕ್ಕೆ ಜನಕ್ಕೆ ಅನುಕೂಲ ಆಗಬೇಕಾದ್ರೆ ಏನೇನು ಬೇಕೋ, ಆಯುರ್ವೇದನೂ ಬೇಕು, ಯುನಾನಿನೂ ಬೇಕು, ಸಾಹಿತ್ಯನೂ ಬೇಕು, ಎಂಥ ಅಲ್ವಾ ಔದಾರ್ಯ ಅದು. ಅದರಿಂದಾಗಿ ಅವರು ಒಂದು ತಿರುಮಲಾಂಬ ಅವರಲ್ಲಿದ್ದು 1913ರಿಂದ 16 ವರ್ಷದಲ್ಲಿ 3 ವರ್ಷದಲ್ಲಿ ತಿರುಮಲಾಂಬ ಅವರದ್ದು ನಭಾ, ವಿದ್ಯುಲ್ಲತಾ, ಆಮೇಲೆ ಹರಿಣ, ಹೀಗೆ 11 ಪುಸ್ತಕ ಅವರು ಲೇಖನೆಯಿಂದ ಬಂದು ಪ್ರಕಟ ಆಗಿದೆ. 11 ಪುಸ್ತಕ ಬರೆಯೋದು ಅಂದರೆ ಆಗಿನ ಕಾಲದಲ್ಲಿ ಸಾಮಾನ್ಯ ಅಲ್ಲ ಅಂತ ಅನಿಸುತ್ತೆ. ತಾನೇ ಬರೆದು ತಾನೇ ಪ್ರೂಫ್ ರೀಡಿಂಗ್ ಮಾಡಿ, ಹಾಗೆ ನಿಮಗೆ ಗೊತ್ತಿದೆ ಕಾಂಪೋಸಿಷನ್ ಹೇಗಿತ್ತು ಅಂತ ಹೇಳ್ಬಿಟ್ಟು, ಪ್ಲಸ್ಸು ಅಕ್ಷರಗಳನ್ನ ಇಟ್ಕೊಂಡು ಜೋಡಿಸಿ ಮಾಡ್ತಾ ಇದ್ರು. ಈಗಿನ ಕಾಲದ ಅವರೇ ಮಾಡಿಕೊಟ್ರೆ ಎಲ್ಲದನ್ನು ನೋಡ್ಕೋತಾ ಇದ್ದಾರೆ ಅವರು. ಅಂದರೆ ಎಷ್ಟು ಮಟ್ಟಿಗೆ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಆ್ಯಸ್ ವೆಲ್ ಆ್ಯಸ್ ದಿ ವರ್ಕಿಂಗ್ ಕೆಪಾಸಿಟಿ ಆ ಹೆಣ್ಮಗಳಿಗೆ ಅದೆಷ್ಟಿತ್ತು ಅಂತ ನಮ್ಗೆ ಅನಿಸುತ್ತೆ. ಅದರಿಂದಾಗಿ ಬಂದಿದ್ದು ಕಥೆ, ಕಾದಂಬರಿ, ಕಿರು ಕಾದಂಬರಿ, ಪತ್ತೇದಾರಿ, ಪ್ರಕಾಶಕಿ, ಮುದ್ರಕಿ ಎಲ್ಲ ಅವರೇ. ಹೌದು. ಇವಾಗೆಲ್ಲ ನಾವು ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾವು ಬರೋದು ಬಿಸಾಕಿದ್ರೆ ಇನ್ಯಾರೋ ಒಬ್ರು ಮಾಡ್ತಾರೆ. ಈಗ ಹಸ್ತಪ್ರತಿನೇ ಇರೋದಿಲ್ವಲ್ಲ, DTP ಬೇಕು ಅಂತಾರೆ, ಬರೆದು ಕೊಟ್ರೆ ಇರಲಿ. ಒಟ್ಟಿನಲ್ಲಿ ನೋಡಿ ಏನು ಆಶ್ಚರ್ಯ, ಆಕೆಯ ಶಕ್ತಿ ಅಂತ ಅಲ್ವಾ, ಆ ಸ್ಥೈರ್ಯ ಎಂಥದ್ದಿದೆ, ಆ ಸ್ಥೈರ್ಯ ಕೊಡ್ಬೇಕು ನಾವು. ಕಥೆ, ಕಾದಂಬರಿ, ಕಿರು ಕಾದಂಬರಿ, ಪತ್ತೇದಾರಿ ಕಾದಂಬರಿ, ಪ್ರಬಂಧ, ಪದ್ಯ, ನಾಟಕ, ಹೀಗೆ ಸುಮಾರು 28 ಬರೆದಿದ್ದಾರೆ ಅವರು. ಒಟ್ಟು 28 ಪ್ರಕಾರದ ಎಲ್ಲದರಲ್ಲೂ ಕೈ ಆಡಿಸಿದ್ದಾರೆ. ಆಮೇಲೆ ಮಣಿಮಾಲಾ ಅನ್ನೋದು ಕೊನೆಯ ಕಾದಂಬರಿ 1939. ಅಲ್ಲಿಗೆ ಅವನ ಮೇಲೆ ಅವರು ಬರವಣಿಗೆಯನ್ನು ನಿಲ್ಲಿಸ್ಬಿಟ್ರು. ಆದಷ್ಟು ಬೇಗ ನಿಲ್ಲಿಸ್ಬಿಟ್ಟಿದ್ದಾರೆ. ಇಷ್ಟಲ್ಲದೆ ತಿರುಮಲ ಅವರ ಪೂರ್ಣ ಕಲಾಗ್ರಂಥ, ದಕ್ಷಕನ್ಯಾ, ವಿದ್ಯುಲ್ಲತಾ ಇವುಗಳು ಕೃತಿ ಆ ಹೊತ್ತು ಮೈಸೂರು ವಿಶ್ವವಿದ್ಯಾಲಯದ ಇಂಟರ್ಮೀಡಿಯೇಟ್ ಹಾಗೂ BSc ತರಗತಿಗಳಿಗೆ ಪಠ್ಯಪುಸ್ತಕ ಆಗಿತ್ತು. ಇದು ಉಲ್ಲೇಖನೀಯ. ಎಲ್ಲ ಸೃಜನೆಯು ಆ ಒಂದು ಆಕೆಯಲ್ಲಿ ಹೇಗಿತ್ತು ಸೃಜನ ಶಕ್ತಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ಶಿಕ್ಷಕಿಯಾಗಿ, ಆಮೇಲೆ ಪ್ರಕಟಣಕಾರ್ತಿಯಾಗಿ, ಬರಹಗಾರ್ತಿಯಾಗಿ, ಆಮೇಲೆ ಪತ್ರಿಕಾ ಸಂಪಾದಕಿಯಾಗಿ ತಿರುಮಲಾಂಬ ಸಮಾಜಕ್ಕೆ ಮಾರ್ಗದರ್ಶಕಿಯಾಗಿದ್ದರು. ಕಾಲಕ್ಕೆ ಮಾರ್ಗದರ್ಶಕವಾದ ಕೃತಿಗಳು. ಪತ್ರಿಕೆ ಅನ್ನೋದು ಜನಜೀವನದ ಕೈಗನ್ನಡಿಯಿದ್ದಾಗೆ ಮೌಲ್ಯಗಳನ್ನು ಹಿಡಿಬೇಕು, ಹೇಳೋದನ್ನು ಹೇಳಬೇಕು, ಹೇಳೋದನ್ನು ಹೇಳೋ ರೀತಿಯಲ್ಲಿ ಹೇಳಬೇಕು, ಆದರ್ಶವಾಗೂ ಇರಬೇಕು, ಆಕರ್ಷಕವಾಗೂ ಇರಬೇಕು ಅಲ್ವೇ. ತಿರುಮಲಾಂಬ ಅವರು ಆರಂಭಿಸಿದ ಮಾಸಪತ್ರಿಕೆ ಕರ್ನಾಟಕ ನಂದಿನಿ ಅಂತ ಅದರ ಹೆಸರು. ನಂದಿನಿ ನಮಗೆ ಗೊತ್ತಾದನ್ನ ಹೇಳಿಕೊಂಡಿದ್ದೇನೆ, ರಘುವಂಶ ದಿಲೀಪನ ಇದನ್ನು ಹೇಳಿದ್ದೇನೆ. ನಾನು ವಿದ್ಯಾಗಂಧವೇ ಇಲ್ಲದ ಅಲ್ಪಮತಿಯಿಂದ ಅವ್ರು ಹೇಳ್ಕೊತಾರೆ, ನಾನು ವಿದ್ಯಾಗಂಧವೇ ಇಲ್ಲದ ಅಲ್ಪಮತಿಯಾದ ಸ್ತ್ರೀ, ತಿರುಳಾಗಲಿ ಇರದ ಬಾಲಿಕೆ ನಾನು ಮಾಡ್ಕೊಂಡಿದ್ದೇನೆ ಈ ಕೆಲಸವನ್ನು. ಆದರೂ ನಮ್ಮ ಸೋದರಿಯವರ ವರ್ಗಕ್ಕೆ ನನ್ನ ಕೈಯಲ್ಲಾಗುವ ಸೇವೆಯನ್ನು ಮಾಡಬೇಕು ಎಂಬುವ ಅತ್ಯುತ್ಕಟೆ ಇಚ್ಛೆ, ಒಂದೇ ಪದ ಹಾಕಿದ್ದಾರೆ, ಅತ್ಯುತ್ಕಟೆ ಇಚ್ಛೆ, ಅತಿ ಉತ್ಕಟವಾದ ಇಚ್ಛೆ. ಅದು ಬರವಣಿಗೆ ಹೇಗಿದೆ ನೋಡಿ ಅವ್ರದ್ದು. ಅದರಿಂದಾಗಿ ನನ್ನನ್ನು ಬಿಡಲೊಲ್ಲದು, ನಾನು ಕೆಲಸ ಮಾಡ್ತಾ ಇದ್ದೇನೆ, ನನ್ನನ್ನು ಬಿಡಲೊಲ್ಲದು ಎಂದು ಹೇಳುತ್ತಿದ್ದ ತಿರುಮಲಾಂಬ ಅವರು ಆ ಮಾಸಪತ್ರಿಕೆ ಸ್ತ್ರೀ ಸಮುದಾಯಕ್ಕೆ ವಿಶಿಷ್ಟವಾದ ಕೊಡುಗೆ. ಆ ನಂದಿನಿ ಅನೇಕ ವರ್ಷಗಳ ನಡೀತದು. ಕವಿತೆ ಕಳಿಸುವುದರಲ್ಲಿ ಎಳೆಯ ವಯಸ್ಸಿನವಲ್ಲೇ ತೀರಿಕೊಂಡ ಉಡುಪಿಯ ತುಳಸಿಬಾಯಿ ಎಂಬ ಲೇಖಕಿ ಒಬ್ಬಳು ಬರಿತಾ ಇದ್ಲಂತೆ ಇವರ ಪತ್ರಿಕೆಗೆ. ಉಡುಪಿಯಿಂದ ಬರ್ತಿತ್ತಂತೆ. ಆಗಿನ ಕಾಲದಲ್ಲಿ ಪೋಸ್ಟರ್ ಕಳಿಸ್ಬೇಕು, ಬರ್ತಿದ್ರು ಉಡುಪಿ ತುಳಸಿಬಾಯಿ ಅನ್ನೋರು. ಹೀಗೆ ಶಿಕ್ಷಿತ ಮಹಿಳೆಯರನ್ನ ಬರೀರಿ, ನೀವು ನಾನು ಕಳಿಸಿ, ನಾನು ಪ್ರಕಟ ಮಾಡ್ತೇನೆ ಅಂತ ತಿರುಮಲಾಂಬ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ರಂತೆ ಪ್ರತಿ ಸಂಚಿಕೆಯಲ್ಲೂ ಕೂಡ. ಹಾಗೆ ನಿರಂತರವಾಗಿ ಬರೆಯೋದಿತ್ತು ಅನ್ನೋದು ನೋಡಿದಾಗ ನಮಗೆ ಆಮೇಲೆ ಪತ್ರಿಕೆ ನಿಂತು ಹೋಯಿತು. ಸಾಕಷ್ಟು ಅದನ್ನು ನಡೆಸಲಿಕ್ಕೆ ಕಷ್ಟ ಆಯಿತು, ನಿಲ್ಲಿಸಿದರು. ಹೀಗಾಗಿ ತಿರುಮಲಾಂಬ ಅವರ ಒಂದು ನಾವು ನೋಡತಕ್ಕಂಥದ್ದು ಒಂದು ಸಂಪಾದಕಿ, ಒಂದು ಬರಹಗಾರ್ತಿ, ಒಂದು ಕವಯಿತ್ರಿ, ಒಂದು ನಾಟಕಕಾರ್ತಿ, ಒಂದು ಸಮಾಜ ಶಿಕ್ಷಕಿ, ಹಾಗೆಯೇ ಒಂದು ಪತ್ರಿಕೋದ್ಯಮಿ. ಇದೆಲ್ಲವನ್ನು ಅವರ ಒಂದು ತಮ್ಮದೇ ಆದಂಥ ಒಂದು ಸಣ್ಣ ಒಂದು ವಾತಾವರಣದಲ್ಲಿ ಬೃಹತ್ತಾದ ಚಿಂತನೆಯನ್ನು ಹೇಗೆ ನಡೆಸ್ತಾ ಇದ್ರು ಅವರು. ಚಿಂತನೆಗೆ ಸಾಕಾರ ರೂಪವನ್ನು ಕೊಡ್ತಾ ಇದ್ದರು ಪ್ರಕಟಣೆಗಳ ಮೂಲಕ ಅನ್ನೋದು ನಮಗೆ ಗೊತ್ತಾಗುತ್ತೆ.
ಎಷ್ಟು ದೃಢವಾದ ಮನಸ್ಸಿತ್ತೋ, ಜೀವನದ ನೋವನ್ನು ಮರೆತಿದ್ರೋ ಆ ಉತ್ಸಾಹ ಅವರಲ್ಲಿ ಈ ಉತ್ಸಾಹ ಇದ್ದಿದ್ದರಿಂದ. ಆಮೇಲೆ ತಂದೆಯವರ ಒಂದು ಸಾವು, ತಂದೆಯ ನಿಧನ ಹೊಂದಿದ್ದು, ಆಕೆಗೆ ಉಂಟಾದ ಮಾನಸಿಕವಾದ ಆಘಾತ. ಅದು ಯಾವಾಗ? ಅದು ಅವರಿಗೆ ಆಕೆಗೆ ಕೇವಲ ಒಂದು 45-50 ವರ್ಷ ಆ ಸಮಯದಲ್ಲಿ ಅವರು ಹೋಗ್ಬಿಟ್ಟಿದ್ದು. ಅದು ಸ್ವಲ್ಪ ಅವಳಿಗೆ ತಿರುಮಲಾಂಬಾಗೆ ತುಂಬ ಚೈತನ್ಯ ಮುಳುಗಿ ಹೋಯ್ತೇನೋ ಅನ್ನೋ ರೀತಿ. ಆಮೇಲೆ ಇದ್ದಂಥ ಒಂದು ದೊಡ್ಡ ಸಪೋರ್ಟು, ಅವ್ರಿಗೂ ವಯಸ್ಸಾಗಿತ್ತು, ಹಾಗಾಗಿ ತೀರ್ಕೊಂಡಿದ್ದು. ಸೊ ಅದರಿಂದಾಗಿ ಮಾನಸಿಕ ಆಘಾತವನ್ನು ಅಲ್ಲಿಂದ ಮುಂದೆ ಅವರು ಅಂತರ್ಮುಖಿ ಆಗಿಬಿಡ್ತಾರೆ. ಹೆಚ್ಚಿಗೆ ಅವರು ಮಾತಾಡೋದನ್ನು, ಹೊರಗಡೆ ಹೋಗೋದು ಇಲ್ವೇ ಇಲ್ಲ. ಅಂತರ್ಮುಖಿಯಾಗಿ ಚಿಂತನೆ ಮಾಡಿದ್ದೇ ಜಾಸ್ತಿ. ಆಮೇಲೆ ದಿನ ಕಳೆದ ಹಾಗೆ ಬರವಣಿಗೆ ಮಾಡೋದು ಬೇಡ, ಇನ್ನು ನಿಲ್ಲಿಸೋಣ ಅನ್ನಿಸ್ಬಿಡ್ತಾನೆ. ಸಾಕು, ನಾನು ಬರೆದು ಸಮಾಜವನ್ನು ತಿದ್ದೋದು ಮಾಡೋದು ಏನಿದೆ, ನಾನು ಸ್ವಲ್ಪ ಮಾಡಿದ್ದೇನೆ, ನನಗೆ ಎಷ್ಟು ಆಯಿತು ಅಷ್ಟು ಸಾಕು, ಇನ್ನು ಅಲ್ಪ ತೃಪ್ತಿ ಇಟ್ಕೊಂಡು ನಾನು ಮಾಡೋದು ಬೇಡ ಇನ್ನು ಅಂತ ಮನಸ್ಸಿಗೆ ಬಂತಂತೆ. ಅದು ಅವರ ಚಿತ್ರವನ್ನು ನಾವು ನೋಡಿಬಿಟ್ರೆ, ನೀವು ನೋಡಬೇಕು, ಆ ಶ್ರೀಚೂರ್ಣ ಒಂದಿದೆ ಒಂದೊಂದು ಕಡೆ, ಆ ಚಿತ್ರವನ್ನು ನೋಡಿಬಿಟ್ರೆ ಮನಸ್ಸಿಗೆ ತುಂಬ ಕಷ್ಟವಾಗುತ್ತೆ. ಅಂತೂ ನೋವು ಚಿತ್ರದಲ್ಲಿ ಕಾಣುತ್ತೆ. ಅದರಿಂದಾಗಿ ಅದು ಅವರ ಮನಸ್ಸು ಏಕಾಂತ ಮೌನದ ಎಡೆಗೆ ಸರಿಯಿತು ಅಂತ ಹೇಳ್ತಾರೆ. ಹೆಚ್ಚಿಗೆ ಮಾತೇ ಇಲ್ಲ. ಶಿ ಬಿಕೇಮ್ ಇಂಟ್ರಾವರ್ಟ್ ಅಂತ ಅಲ್ಲ, ಬಟ್ ಏಕಾಂತ, ಮೌನ, ಧ್ಯಾನ ಹೀಗೆ ಇದ್ಬಿಟ್ರು ಅಂತ ಹೇಳ್ತಾರೆ. 95 ವರ್ಷ. ಲೈಫ್ ಸ್ಟೈಲ್ ಚೇಂಜ್ ಆಗೋಯ್ತು. ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಆಗೋಯ್ತು. ಯಾವಾಗ ಅವರ ಪ್ರೋತ್ಸಾಹ, ಅವರ ಸಾಕ್ಷಾತ್ತಾಗಿ ಎದುರುಗಡೆ ಇದ್ದಾಗ ಅವ್ರಿಗೆ ಎಷ್ಟೋ ಉತ್ಸಾಹ ಇರ್ತಿತ್ತು. ಹೌದು ನಿಜ. ಅದು ಹೋಯ್ತಲ್ಲ, ಸಪೋರ್ಟ್ ಹೋಯ್ತಲ್ಲ. ಆಮೇಲೆ ಹೆಚ್ಚಿಗೆ ಸಪೋರ್ಟ್ ಹೊರಗಡೆಯಿಂದ ಸಿಗೋದು ಅವ್ರಿಗೆ ಕಷ್ಟ ಆಯಿತು. ಅದು ಇರ್ತಕ್ಕಂಥದ್ದು. ಸಮಾಜ ಅವ್ರನ್ನ ಅರಿತು, ಸುತ್ತಮುತ್ತನವರಾಗಲಿ, ಅವ್ರ ನೆಂಟರಿಷ್ಟರೇ ಆಗಲಿ, ಯಾರಾಗಲಿ ಅವ್ರನ್ನ ಎನ್ಕರೇಜ್ ಮಾಡಿದ್ರೆ ಬಹುಶಃ ನಮಗೆ ಇನ್ನೂ ಉತ್ತಮವಾದ ಒಂದು ಸಾಹಿತ್ಯ ಲಭಿಸ್ತಿತ್ತು. ಅಷ್ಟೇ. ಹೀಗೆ ಅವರು 95 ವರ್ಷ ಬೆಳೆದಂಥ ಒಂದು ಆಕೆ ತಿರುಮಲಾಂಬ ಸುದೀರ್ಘವಾದ ಬದುಕು, ನೊಂದದ್ದು, ಕಷ್ಟ ಕಾರ್ಪಣ್ಯ, ಟೀಕೆ ಟಿಪ್ಪಣಿಗಳು ಸಾಕಷ್ಟು ಬಂದದ್ದು, ಅದನ್ನು ಎದುರಿಸಿದ್ದು, ಲಾಭ ನಷ್ಟಗಳು. ಪ್ರೆಸ್ ಹಾಕ್ಕೊಂಡಿದ್ದು ಸಾಮಾನ್ಯ ಅಲ್ಲ, ಪ್ರೆಸ್ಸನ್ನು ಮಾರಿದ್ರು. ಆಮೇಲೆ ಬರವಣಿಗೆ ಆಗಿದ್ದಂಥ ಕೃತಿಗಳನ್ನು ವಿತರಣೆ ಮಾಡತಕ್ಕಂಥದ್ದು, ಮಾರಾಟ ಮಾಡಿಸ್ತಕ್ಕಂಥದ್ದು, ಅದೆಲ್ಲ ವಿಚಾರದಲ್ಲೂ ಸ್ವಲ್ಪ ಕಷ್ಟವನ್ನೇ ಅನುಭವಿಸಿದ್ದಾರೆ ತಿರುಮಲಾಂಬ ಅವರು. ಎಲ್ಲವನ್ನು ಮೀರಿ ಮುನ್ನಡೆಸಿದ ಒಂದು ಬದುಕು. ಅದರಿಂದಾಗಿ ಅವರು ನಮಗೆ ಅವರಿಗೆ ವಿವರ ದೊರೆಯದೇ ಇರತಕ್ಕಂಥದ್ದು. ಆಮೇಲೆ ಅವ್ರಿಗೇನು ಯಾವ ರೀತಿ ಅವರು ಆದರು. ಬಟ್ ಕೊನೆ ತನಕಲೂ ಹೇಳ್ತಾರೆ, ಮೆಂಟಲ್ ಸ್ಟೆಬಿಲಿಟಿ ವಾಸ್ ದೇರ್. ಅದು ಮಾತ್ರ ಮನಸ್ಸಿಗೆ. ನಾನೇನು ಮಾಡಬೇಕದ್ದೋ ಮಾಡಿದ್ದೀನ, ಇನ್ನೂ ಮಾಡಬೇಕಾದಿತ್ತಲ್ವೇ. ನನಗೆ ಇದ್ದಂಥ ಸಪೋರ್ಟ್ ಹೋದರೂ ಕೂಡ ನಾನು ಸಮಾಜಕ್ಕೆ ಏನು ಮಾಡ್ಬೋದು, ನನ್ನ ಕೊಡುಗೆ ಏನು ಅಂತ ಆಕೆ ಆಲೋಚನೆ ಮಾಡಿದ್ದಾಳೆ. ಅದು ತನ್ನಲ್ಲಿಯೇ ನೋವಿಟ್ಕೊಂಡು ಇನ್ನೊಬ್ಬರಿಗೆ ಒಂದು ಒಳ್ಳೆಯದನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಬದುಕೋದಿದೆಯಲ್ಲ, ಅದು ಮನಸ್ಸಿಗೆ ಸ್ವಲ್ಪ ದೊಡ್ಡದು ಅಂತ ಅನಿಸುತ್ತೆ. ಅದು ಮಹಿಳೆಯಾಗಿ, ಆಗಿನ ಕಾಲದಲ್ಲಿ ಮಹಿಳೆಯಾಗಿ ಅಂತ. ಅದರಿಂದಾಗಿ ಇದಾದಮೇಲೆ 31/8/1982 ಆಕೆ ತನ್ನ ವಿಧಿವಶ ಆಗಿರ್ತಂಥ ತಿರುಮಲಾಂಬ ಅವರು. ಅಲ್ಲಿ ತನಕಲೂ ಇಲ್ಲಿ ಅವರ ಹೆಸರು ಸ್ವಲ್ಪ ಮಟ್ಟಿಗೆ ಮಹಿಳಾ ವಲಯದಲ್ಲಿ ಕೇಳಬಂತ ಅಂತಂದರೆ, ಯಾಕಂದರೆ ಕೇಳಬರೋಕ್ಕೆ ಅವಕಾಶ ಇದೆ. ಮಹಿಳಾ ಕಾದಂಬರಿಕಾರ ತಿರು ಬರ್ತಾರೆ, ತ್ರಿವೇಣಿ ವಿ ಹ್ಯಾವ್ ಸೀನ್ ಹರ್. ಅವರಿದ್ದರು, MK ಇಂದಿರಾ, ಕೆಲವರೆಲ್ಲ ಆದರೂ ಮೊದಲ ಲೇಖಕಿ ಅಂತ ಅವರಿಗೆಲ್ಲ ಪ್ರಶಸ್ತಿಗಳು, ಸನ್ಮಾನಗಳು ಎಲ್ಲಾನು ಬಂತು. ಅವ್ರಿಗೆ ಬಂದಾಗ ಇವರಿಗೆ ಒಂದು ಪ್ರೋತ್ಸಾಹ ಸಿಕ್ಕಲಿಲ್ವೇನೋ ಮನಸ್ಸಿಗೆ, ಅದು ಅನಿಸುತ್ತೆ. ಅದೇ ಪ್ರಶಸ್ತಿ ಪುರಸ್ಕಾರ ಗೌರವಗಳು ಹೇಳಿದಾಗ ಸತಿ ಹಿತೈಷಿಣಿ ಗ್ರಂಥಮಾಲೆ ಪ್ರಕಟಿಸಿದ್ದು ಮಾತೃನಂದಿನಿ, ಚಂದ್ರಬದನ, ರಮಾನಂದ ಈ ಮುಂತಾದ ಕೃತಿಗಳು ಬಹಳ ಪ್ರಸಿದ್ಧ. ಅದು ಆಗಿನ ಕಾಲದಲ್ಲಿ ಮೆಡ್ರಾಸ್ ಸ್ಕೂಲ್ ಬುಕ್ ಆ್ಯಂಡ್ ಲಿಟ್ರೇಚರ್ ಒಂದು ಸೊಸೈಟಿ ಇತ್ತಂತೆ ಆವಾಗ ಮದ್ರಾಸ್ನಲ್ಲಿ. ಅವರು ಅದರ ಬಹುಮಾನ ಕೊಟ್ಟರಂತೆ. ಈಗ ದೇವರಾಜ್ ಬಹದ್ದೂರ್ ಪಾರಿತೋಷಿಕ ಬರ್ತಾ ಇತ್ತಲ್ಲ ನಮ್ಮಲ್ಲಿ, ಆ ಥರ ಬಹುಮಾನ ಬಂತು. ಕರ್ನಾಟಕ ವಿಶ್ವವಿದ್ಯಾಲಯ ಸಂಘ, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಅದು ನಮಗೆ ಗೊತ್ತೇ ಇದೆ. ಯಾರು? ಆಲೂರು ವೆಂಕಟರಾಯ, ಕರ್ನಾಟಕ ಕುಲಪುರೋಹಿತ ಅಂತ ನಾವು ಅವ್ರಿಗೆ ಹೇಳ್ತೇವೆ. ಅವರು ಕೊಟ್ಟಂಥ ಒಂದು ಎನ್ಕರೇಜ್ಮೆಂಟು. ರಮಾನಂದ, ಪೂರ್ಣಕಲಾ ಅನ್ನೋ ಇದಕ್ಕೆ ತಿರುಮಲಾಂಬ ಅವರ ಕೃತಿಗಳಿಗೆ ಅವರು ಪ್ರೋತ್ಸಾಹ, ಒಳ್ಳೆ ಹೆಸರಿಟ್ಟಿದ್ದಾರೆ ನೋಡಿ, ಪುರಸ್ಕಾರ. ಪೂರ್ಣಕಲಾ ರಮಾನಂದ ಪುರಸ್ಕಾರ ಕೊಟ್ಟರಂತೆ. ಮೈಸೂರು, ಮಡ್ರಾಸು, ಮುಂಬೈ ಈ ಸರ್ಕಾರಗಳು ತಿರುಮಲಾಂಬ ಅವರ ಅನೇಕ ಕೃತಿಗಳಿಗೆ ಬಹುಮಾನಗಳನ್ನು ಕೊಟ್ಟಿದ್ದಾರಂತೆ. 1980ನೇ ವರ್ಷ ರಾಜ್ಯ ಸಾಹಿತ್ಯ ಅಕಾಡೆಮಿ
ಇವರಿಗೆ ಗೌರವ ಪ್ರಶಸ್ತಿಯನ್ನು ಕೊಟ್ಟು ಸತ್ಕಾರ ಮಾಡಿದ್ದಾರೆ. 1919ರಿಂದ ಸುಮಾರು 20 ವರ್ಷ, ಅಂದರೆ 1939 ತಿರುಮಲಾಂಬ ಅವರ ಅನೇಕ ಕೃತಿಗಳು ಮದ್ರಾಸ್, ಬಾಂಬೆ ರಾಜ್ಯ ಸರ್ಕಾರಗಳ ಶಾಲಾ ಕಾಲೇಜುಗಳಲ್ಲಿ ಪಠ್ಯಪುಸ್ತಕಗಳು ಆಗಿತ್ತಂತೆ. ಸೊ ಇದೆಲ್ಲ ಎನ್ಕರೇಜ್ಮೆಂಟು ನಿಜ. ಆವತ್ತಿನ ಸಮಾಜ ಅಂತಿದ್ದೋ ರೀತಿ, ಮತ್ತೆ ಸ್ತ್ರೀಯರನ್ನ ಹೇಗೆ ಮೇಲೆತ್ತಬೇಕು, ಅವ್ರಿಗೆ ಅಧ್ಯಯನ ಮಾಡಿಸ್ಬೇಕು, ಅವ್ರಿಗೆ ಪಾಠ ಹೇಳಬೇಕು, ಇದನ್ನೆಲ್ಲ ಅವರು ಸ್ವಾನುಭವದಿಂದ ಮಾಡಿದ್ರಲ್ಲ, ಆದ್ರಿಂದ ಶಾಲಾ ಕಾಲೇಜುಗಳಲ್ಲಿ ಅದು ಪಠ್ಯವಾಗಿ ಬಂತು, ಕೊಟ್ಟಿದ್ದಾರೆ. ಅದೊಂದು ಸ್ವಲ್ಪ ಮಟ್ಟಿಗೆ ಅವರಿಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕೊಡ್ತು, ಸಮಾಧಾನ ಆಗಿದೆ ಅಂತ. ಇದೊಂದು ತಿರುಮಲಾಂಬ ಪ್ರಶಸ್ತಿ ನಮ್ಮ ಚೀನಮ್ಮಂಗಳ ಅವರು ಶಾಶ್ವತಿ ಸಂಸ್ಥೆ ಮೂಲಕ ಮಾಡಿದ್ದಾರೆ. 25/3/1987 ನಡೆದಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ಶ್ರೀಮತಿ ನಂಜನಗೂಡು ತಿರುಮಲಾಂಬ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದು ಅವರ ಹೆಸರಲ್ಲೇನೆ. ಕೆಲವರಿಗೆಲ್ಲ ಬಂದಿದೆ, ಅದು ಪ್ರಶಸ್ತಿ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಕೃತಿಗಳು, ಕಾದಂಬರಿಗಳು ನಾವು ತಗೊಂಡ್ರೆ ಸುಶೀಲ ಎಂಬತಕ್ಕಂಥ ಒಂದು ಕಾದಂಬರಿ, ನಾವು ಮೊದಲೇ ಹೇಳಿದೆ 7,000 ಪ್ರತಿ ಖರ್ಚಾಗಿದ್ದದು. ನಭ ಅಂದಾಗ ಆಕಾಶ ಅಂತ ಆಗುತ್ತೆ, ಇದು ನಭಾ ಅಂತ ಒಂದು ಇಟ್ಟಿದ್ದಾರೆ. ವಿದ್ಯುಲ್ಲತಾ, ವಿರಾಗಿಣಿ, ದಕ್ಷಕನ್ಯೆ ಅನ್ನೋದು ಪತ್ತೆದಾರಿ ಕಾದಂಬರಿ. ಮಣಿಮಾಲ ಪತ್ತೆದಾರಿ ಕಾದಂಬರಿನೂ ಅವರು ಬರೆಯೋದಕ್ಕೆ ಎಲ್ಲ ಸ್ತ್ರೀ ಪಾತ್ರಗಳೇ ಮುಖ್ಯವಾಗಿರೋ ಹಾಗಿದೆ, ಎಲ್ಲ ಸ್ತ್ರೀ ಪಾತ್ರಗಳೇ ಮುಖ್ಯವಾಗಿರೋ ಸ್ತ್ರೀ ಪಾತ್ರಗಳೈತೆ. ಆ ವಿಚಾರದ ಚಿಂತನೆಯೂ ಹಾಗೆ ಬಂದಿದೆ. ನಾಟಕದಲ್ಲಿ ಸಾವಿತ್ರಿ ಚರಿತ್ರೆ, ಜಾನಕಿ ಕಲ್ಯಾಣ, ಚಂದ್ರವದನ, ರಮಾನಂದ, ಇದು 4 ನಾಟಕಗಳನ್ನು ಬರೆದಿದ್ದಾರೆ. ವೈದೇಹಿ ಅನ್ನೋರು ನಮ್ಮ ಮಹಿಳಾ ಸಾಹಿತ್ಯ ನಿಮಗೆ ಗೊತ್ತಿದೆ, ಅವರು ತಿರುಮಲಾಂಬ ಕುರಿತು ಸ್ವಲ್ಪ ಒಂದು ಬರಹವನ್ನು ಮಾಡಿದ್ದಾರೆ. ಒಂದು ಸಣ್ಣ ಪುಸ್ತಕ ನಾನು ನೋಡಿದ್ದು ಅಕ್ಕಮಹಾದೇವಿಯವರದು ತಿರುಮಲಾಂಬ ಕುರಿತಂತೆ ಎಕ್ಸ್ಟೆನ್ಷನ್ ಲೆಕ್ಚರ್ ಸೀರೀಸ್ನಲ್ಲಿ. ಈಗ ಆ ರೀತಿ ನಾವು ನೋಡಿದಾಗ ನೋವಿನಿಂದ ಅರಳಿದಂಥ ಹೂವು ನಮ್ಮ ತಿರುಮಲಾಂಬ ಅಂತ ನಾವು ಹೇಳಿದಾಗ, ಆಗಿನ ಕಾಲದಲ್ಲಿ ಇದ್ದಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿಯೂ ಕೂಡ ಆಕೆ ಎಷ್ಟು ಬದುಕಿನಲ್ಲಿ ನೊಂದರೂ ಕೂಡ ತಾನು ನೊಂದದ್ದು ಮಾತ್ರ ಅಲ್ಲ, ಬೇರೆಯವರು ಮಹಿಳೆಯವರಿಗೆ ನಾವು ಹೇಗೆ ಒಂದು ಕೈಮರ, ಒಂದು ದೀಪಿಕೆಯನ್ನು ಕೊಡ್ಬೋದು ಅನ್ನೋ ರೀತಿಯಲ್ಲಿ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ರಲ್ಲಿ ಅವರ ಕೆಲವು ಕೃತಿಗಳನ್ನ ನೋಡಿದ್ದೇನೆ. ಅದರೆಲ್ಲವಲ್ಲೂ ಕೂಡ ಸ್ತ್ರೀ ಪ್ರಧಾನವಾಗಿ ಇರ್ತಕ್ಕಂಥ ಚಿಂತನೆ, ಅವರು ಹೇಗೆ ಅವರನ್ನು ನಾವು ಕಾಪಾಡಬೇಕು ಸಮಾಜನ. ಇದು ತಿರುಮಲಾಂಬ ಅವರನ್ನು ಕುರಿತಂಥ ಒಂದು ಸಣ್ಣದಾದಂಥ ಒಂದು ಪರಿಚಯ ಮಾಡಿಕೊಟ್ರಿ. ತುಂಬ ಇವಾಗ ಅವ್ರ ಬಗ್ಗೆನೂ ಜನ ಬರೆದಿದ್ದಾರೆ, ಪ್ರಶಸ್ತಿಗಳು ಬಂದಿದೆ. ಸತಿ ಹಿತೈಷಣೆಯ ಹೆಜ್ಜೆಗಳು ಅಂತ ಒಂದು ಪುಸ್ತಕ ಬಂದಿದೆ, ಅದು ಸ್ವಲ್ಪ ಮಾಡಿದ್ದಾರೆ. ಆಮೇಲೆ ಆವತ್ತಿನ ಕಾಲದಲ್ಲಿ ಉಳಿದವರು ಕೂಡ ತುಂಬ ಪ್ರಸಿದ್ಧರಾದಂಥ ಸಾಹಿತಿಗಳಿದ್ದರು ಕರ್ನಾಟಕದಲ್ಲಿ, ಎಲ್ಲ ಒಳ್ಳೊಳ್ಳೆ ಹೆಸರುಗಳು, ಮಾಸ್ತಿ ಇಂಥವರೆಲ್ಲ. ಅವರು ಹೇಗೆ ಗಮನಿಸಿದ್ರು ಇವರನ್ನ, ಅದ್ರ ಬಗ್ಗೆನೂ ಸ್ವಲ್ಪ ಹೇಳಿ. ಅದು ಇವಾಗ ಇದು ಕನ್ನಡ ಸಾಹಿತ್ಯ ವಿಚಾರಕ್ಕೆ ನಾವು ಮಾತಾಡ್ತಾ ಇರೋದು. ಅದು ಏನಂತ ಹೇಳೋದು, ಸಕಾರಾತ್ಮಕ ನಕಾರಾತ್ಮಕ ಅಂತ ನಾವು ಯೋಚನೆ ಮಾಡಬೇಕಾಗಿಲ್ಲ. ಅಲ್ಲ, ತತ್ಕಾಲದಲ್ಲಿ ನಮ್ಮ ತಿರುಮಲಾಂಬ ಅವರ ಸಾಹಿತ್ಯವನ್ನ ತುಂಬಾ ಪ್ರಸಿದ್ಧರಾದಂತಹ ಪುರುಷ ಸಾಹಿತಿಗಳು ಹೇಗೆ ಮಾಡಿದ್ರು, ಅದಕ್ಕೆ ತಿರುಮಲಾಂಬ ಅವರು ಹೇಗೆ ಉತ್ತರ ಕೊಟ್ಟರು ಅಂತ ಒಂದು ಟೀಕೆಗಳು ಬಂದಾಗ ಅದನ್ನ ಒಂದೇ ಒಂದು ನಮಗೆ ಜ್ಞಾಪಕ ಬರೋದು, ಮಾಸ್ತಿ ಅವರು ಅವರ 2 ಕಾದಂಬರಿಗಳ ಬಗ್ಗೆ ಬರೆದಂಥದ್ದು ರೀತಿ ವಿಮರ್ಶೆ ತಿರುಮಲಾಂಬ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಏನಂತ ಬರೆದಿದ್ರು ಅವರು? ಅಲ್ಲಿ ಬರವಣಿಗೆ ರೀತಿ, ಬರವಣಿಗೆ ಭಾಷೆ, ಬರವಣಿಗೆ ಆಲೋಚನೆ, ಬರವಣಿಗೆ ಚೌಕಟ್ಟು ಇದೆಲ್ಲವನ್ನು ಕುರಿತು ವಿಮರ್ಶೆ ಮಾಡಿದಾಗ ತಿರುಮಲಾಂಬ ಹೇಳಿದ್ರೆ, ನಾನು ಒಂದು ಲಿಮಿಟೆಡ್ ಇದರಲ್ಲಿ ಇಟ್ಕೊಂಡು ಮಾಡಿದಿಲ್ಲ, ನೀವಾದರೆ ದಂತದ ಗೋಪುರದಲ್ಲಿ ವಾಸು ವಿದ್ವಾಂಸರು, ನಾನು ಹೊರಗಡೆ ಬಂದಿಲ್ಲ, ಅದನ್ನು ನಾನು ಬರೆದಿರೋದು ಏನು ಬರೆದಿದ್ದೇನೋ ಅದರಲ್ಲಿ ಮೌಲ್ಯ ಇದ್ರೆ ಅದನ್ನು ಎನ್ಕರೇಜ್ ಮಾಡಬೇಕು, ನೀವು ಅದ್ರ ಬದಲು ಟೀಕೆ ಮಾಡಬಾರ್ದು ಅಂತ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಎಷ್ಟು ಧೈರ್ಯ ಅಂತ ಮಾಸ್ತಿ ಅವ್ರಿಗೆ ಉತ್ತರ ಕೊಟ್ಟಿದೆ. ಅದು ನಾನು ಹೇಳಲಿಲ್ಲ, ಈಗ ಹೇಳಬೇಕಾಗಿ ಬಂತು, ನೀವು ಹೇಳಿದ್ರಲ್ಲ. ಆದರೆ ಅದೇ ರೀತಿ ಬಟ್ ಕೆಲವರು ಅನಾಕರು ಮುಂದಾದ ಕಾದಂಬರಿಕಾರರು ಮಾತ್ರ ಅವರಿಗೆ ಎನ್ಕರೇಜ್ ಮಾಡಿದ್ದಾರೆ. ಅವರ ಮೌಲ್ಯವನ್ನು ಕುರಿತು, ನಮಗೆ ಮೌಲ್ಯವಿರೋ ಸಾಹಿತ್ಯ ಬೇಕು, ಅದನ್ನು ತಿರುಮಲಾಂಬ ನಮಗೆ ಕೊಡ್ತಾ ಇದ್ದಾರೆ. ಆಕೆ ಬೆಳೆದಂಥ ಚೌಕಟ್ಟು ಏನೇ ಇರಲಿ, ಅನುಭವ ಎಷ್ಟು ಲಿಮಿಟೆಡ್, ತುಂಬಾ ಲಿಮಿಟೆಡ್. ಆಮೇಲೆ ಸಾಹಿತ್ಯದಲ್ಲಿ ಅನುಭವ ಬೇಕು, ಕೂಡ ಆಗ್ತಿರ್ಲಿಲ್ಲ. ಸಾಹಿತ್ಯದಲ್ಲಿ ಅನುಭವ ಬೇಕು ಅಂತಾರೆ, ಅವಳಲ್ಲಿ ಅನುಭವ ಕಾಣುತ್ತೀವನೋ, ಅನುಭವ ಕಾಣೋದಿಲ್ವ, ಅದಕ್ಕೆ ಆಕೆ ಉತ್ತರ ಕೊಟ್ಟಳು. ನನಗೆ ಹೇಗೆ ಅನುಭವ ಬರೋಕ್ಕೆ ಸಾಧ್ಯ? ಹೊಸ್ಟಲ್ ದಾಟಿಲ್ಲ ನಾನು, ನನಗೆ ಹೇಗೆ ಅನುಭವ ಬರೋಕ್ಕೆ ಸಾಧ್ಯ? ಮನೆಯಲ್ಲೇ ಕುರಿತ ಒಂದು ಆಲೋಚನೆ ಮಾಡಿದ್ರಲ್ಲ, ತಪ್ಪಿದ್ರೆ ಸಂಜೆ ಹೊತ್ತು ಒಂದು ದೇವಸ್ಥಾನ, ಅದು ಕಡಿಮೆ.
ಆಕೆಗೆ ತನ್ನಗೆ ತಾನು ಒಂದು ರೀತಿ ನೋವು ಅದು ಬಂದ್ಬಿಡ್ತು. ಯಾವಾಗ 10ನೇ ವರ್ಷಕ್ಕೆ ಮದುವೆ ಆಗಿ 14ನೇ ವರ್ಷಕ್ಕೆ ಆಕೆ ವೈಧವ್ಯ ಪ್ರಾಪ್ತಿ ಆದ್ರೆ ಕಳ್ಕೊಂಡ್ಲು, ಆ ಹೆಣ್ಣು ಜೀವನದಲ್ಲಿ ಏನು ಕಂಡಂಗಾಯ್ತು, ಜೊತೆಗೆ ಸಮಾಜ ಹೇಗೆ ನೋಡ್ತಿತ್ತು ಸಮಾಜ ಅವ್ರನ್ನ? ಹೇಗೆ ಅದು ಬಹಳ ಮುಖ್ಯ ಅಲ್ವಾ? ಅದು ತಾವು ಹೇಳಿದ್ ಕರೆಕ್ಟಾಗಿ ಹೇಳಿದ್ರಿ. ಸುಮ್ಮನೆ ಸ್ವತಂತ್ರವಾಗಿ ನಿನ್ ಪಾಡಂಗೆ ನೀನು ಇರುವಂತ ಬಿಡ್ತಾರ? ಕೂತ್ರೆ ನಿಂತ್ರೆ ಟೀಕೆ ಟಿಪ್ಪಣಿಗಳು, ಬದುಕೇ ಬೇಡ ಅನ್ನೋಂಥ ಪರಿಸ್ಥಿತಿ, ಬದುಕೇ ಬೇಡ ಅನ್ನೋ ಒಂದು ಯಾಕೆ ಇನ್ನೊಬ್ಬರ ಬದುಕಿಗೆ ಬೆಳಕಾಗುವಂತ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ಆ ದೃಷ್ಟಿಯಲ್ಲೇ ಅವ್ರನ್ನ ನಾವು ತುಂಬಾ ಅಭಿನಂದಿಸಬೇಕಾಗತ್ತೆ. ಆ ಹಿರಿಯ ಚೇತನವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಸೊ ಆನಾಕ್ರು ಹೇಳಿದ್ದ ನಿಜ, ಹೌದು, ಸರಿಯಾದ ಮಾತು. ಹೌದು ಹೌದು. ಅಂಥ ಒಂದಿಬ್ಬರು ಕಾದಂಬರಿಕಾರಗಳು ಕರ್ನಾಟಕದವರು ಅಷ್ಟೇ. ಕೃಷ್ಣಮೂರ್ತಿ ಪುರಾಣಿಕರು, ನಮ್ಮ ಮಾಸ್ತಿಯವರದ್ದು ಒಂದು ಮಾತನ್ನು ಪಾಪ ಆಕೆ ಅದು ಸರಿಯಾಯಿತು, ಅದೊಂದು 2 ಸಂಚಿಕೆಯಲ್ಲಿ ನಡೀತು, ಅದು ಮಾತುಕತೆ ನಡೀತು, ಇದಾಯಿತು. ಹಾಗಾಗಿ ತಿರುಮಲಾಂಬ ಅವರ ಕುರಿತು ನಾವು ಮಾತನಾಡುವಾಗ ಒಬ್ಬ ಹಿರಿಯ ಮಹಿಳಾ ಲೇಖಕಿಯಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೆಚ್ಚಿಗೆ ಇಲ್ಲದೇ ಇದ್ದರೂ ಕೂಡ ತನ್ನದೇ ಆದ ರೀತಿಯಲ್ಲಿ ತನ್ನ ಲಿಮಿಟೆಡ್ ಇದರಲ್ಲಿ ಎಷ್ಟರ ಮಟ್ಟಿಗೆ ಚಿಂತನೆ ನಡೆಸಿದರು, ಮೌಲ್ಯವುಳ್ಳ ಕೃತಿಗಳನ್ನು ಹೇಗೆ ರಚಿಸಿದರು, ಮೌಲ್ಯ ಹೇಗೆ ಜೀವನದಲ್ಲಿ ಇರಬೇಕು ಅನ್ನೋದನ್ನು ಪ್ರತಿಪಾದಿಸಿದರು, ಪ್ರಸರಿಸಿದರು. ಇದು ನಾವು ನೋಡುವಾಗ ತಿರುಮಲಾಂಬ ನಮಗೆ ಹಿರಿಯಾಗಿ ಕಾಣ್ತಾಳೆ. ತುಂಬ ಒಳ್ಳೆಯದು ಸರ್. ಇವತ್ತು ತಿರುಮಲಾಂಬ ಬಗ್ಗೆ ತುಂಬ ಜನ ಅಧ್ಯಯನ ಮಾಡಿದ್ದಾರೆ, ಸಂಶೋಧನೆಗಳು ಮಾಡಿದ್ದಾರೆ. ಮೊದಲು ಅವ್ರ ಬಗ್ಗೆ ತಪ್ಪು ಕಲ್ಪನೆಗಳು ಇದ್ದಿದ್ದೆಲ್ಲ ಹೋಗಿದೆ. ನೀವೇ ಹೇಳಿದ್ರಿ, ಚೀನಾ ಮಂಗಳ ಅವರು ಕೂಡ ಅದನ್ನು ಹೇಳ್ತೇನೆ. ಆದರೆ ಅಧ್ಯಯನದಲ್ಲಿ ಅದಕ್ಕೆಲ್ಲ ನಾನು ಸಾಕ್ಷಿ ಆಗಿದ್ದೆ. ಅಧ್ಯಯನದಲ್ಲಿ ಅವರು ಮಾಡಿರೋರು ಕೆಲವರು ಅನೇಕರಲ್ಲಿ ಅಧ್ಯಯನದಲ್ಲಿ ಸ್ವಲ್ಪ ಮಟ್ಟಿಗೆ ಅಳುವು ಇನ್ನೂ ಬೇಕೇನೋ ಮಾನವೀಯವಾಗಿ. ಅದು ಏನಾಗಿದೆ ಅಂದರೆ ಇವತ್ತಿನ ಅಧ್ಯಯನದಲ್ಲಿ ಅವರ ಕಾಲದ ಸನ್ನಿವೇಶ ಏನಾಗಿತ್ತು, ಅವರ ಚಿಂತನೆ ಏನಾಗಿತ್ತು, ಅವರ ಹಿನ್ನೆಲೆ ಅದರಲ್ಲೇ ಇಟ್ಟು ನೋಡಬೇಕು, ನಮ್ಮ ದೃಷ್ಟಿಯಿಂದ ಅಲ್ಲ. ಈಗ ಸಂಚಿ ಹೊನ್ನಮ್ಮ ಹದಿಬದಿಯ ಧರ್ಮವನ್ನು ಬರೆದ್ಲು ಅಂತ ಹೇಳಿದ್ರೆ ಇವತ್ತಿನ ಕಾಲದ ದೃಷ್ಟಿಯಿಂದ ನೋಡಬಾರ್ದು. ಇವತ್ತು ನಾವು ಈಕ್ವಲ್ಸು ಇದು ಅಂತಲ್ಲ, ತತ್ಕಾಲದಲ್ಲಿ ಆ ರೀತಿಯಾಗಿ ನೋಡಬೇಕು. ಅಷ್ಟು ಮನೋವೈಶಾಲ್ಯ ನಮಗೂ ಇರಬೇಕು ಅಂತ ನನಗನ್ಸುತ್ತೆ. ಮನೋವೈಶಾಲ್ಯ ಇರಬೇಕು, ಖಂಡಿತ ಇರಬೇಕು. ಆಮೇಲೆ ಪರಕಾಯ ಪರವೇಶ ಸ್ವಲ್ಪ ಆಗಬೇಕು. ನೋಡಿ, ಕಾಲಧರ್ಮಗಳು ಬೇರೆ ಬೇರೆ ಆಯ್ತಾ. ಅಂಥ ಸಂದರ್ಭದಲ್ಲಿ ಆಕೆ ಮಾಡಿದ್ದು ತುಂಬ ದೊಡ್ಡ ಕೆಲಸ, ಅದನ್ನು ಗೌರವಿಸಬೇಕು. ಅದರಿಂದ ಇವತ್ತು ಕಾಲದಲ್ಲಿ ನಂಜನಗೂಡು ತಿರುಮಲಾಂಬ ಅವ್ರ ಬಗ್ಗೆ ಬೇಕಾದಷ್ಟು ಸಾಹಿತ್ಯ ರಚನೆ ಆಗಿದೆ, ಟೀಕೆ ಟಿಪ್ಪಣಿಗಳು ಬಂದಿದೆ. ಏನಾದರೂ ಇರಲಿ, ಆದರೆ ನಮಗೂ ಅವರು ಪೂಜ್ಯರು, ಗೌರವನೀಯರು. ಮಹಿಳಾ ಸಾಹಿತ್ಯ ನಿರ್ಮಾಣದ ಒಂದು ಮೊದಲ ಹೆಜ್ಜೆ ಹೌದು ತಿರುಮಲಾಂಬ ಅವರು. ಅದರಿಂದ ಅವರಿಗೆ ನಮಸ್ಕಾರಗಳನ್ನು, ನಮ್ಮ ಗೌರವಗಳನ್ನು ಅರ್ಪಿಸ್ತಾ ಅವರನ್ನು ಸ್ವಲ್ಪ ಮಟ್ಟಿಗಾದರೂ ತಾವು ಪರಿಚಯ ಮಾಡಿಕೊಟ್ಟಿದ್ದೀರಿ. ನಿಮಗೂ ಧನ್ಯವಾದಗಳು. ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಬಂದು ಈ 2 ಮಾತಾಡೋ ಹೋಗಿ ಮಾಡಿದೆ. ಯಾಕೆಂದರೆ ಆಕೆಯನ್ನು ನನಗೆ ನೋಡೋದಕ್ಕೆ ಹತ್ತಿರದಿಂದ ನೋಡೋಕ್ಕೆ ಅವಕಾಶ ಆಗದೇ ಇದ್ದರೂ ಆಕೆ ಬಗ್ಗೆ ಕೇಳುವಂಥ ಒಂದು ಇದು ಇತ್ತು. ನಾನು ಆ ಸಂದರ್ಭದಲ್ಲಿ ನಗರದಲ್ಲಿ ಕೆಲಸದಲ್ಲಿ ಇದ್ದಿದ್ದರಿಂದ ಇತ್ತು. ಆಕೆ ನಿಧನ ಹೊಂದುವಾಗ ಆ ಸಂದರ್ಭದಲ್ಲಿ ಅಲ್ಲಿ ನಗರದಲ್ಲೇ ಇದ್ದೆ ನಾನು. ಅದರಿಂದಾಗಿ ಒಂದು ಹೂವು ಹೇಗೆ ತಾನು ಬೆಳೆಯೋದಕ್ಕೂ ಹೂವಾಗುವುದಕ್ಕೂ ಗಿಡದಿಂದ ಅರಳಿ ಹೂವಾಗಿ ಎಷ್ಟು ಕಷ್ಟಪಡುತ್ತೋ ಆ ಹೂ ಹಾಗೆ ಬಾಡಿ ಹೋಗಿ ಉದುರುತ್ತೆ ತಾನಾಗಿ. ತಿರುಮಲಾಂಬ ಹಾಗೆ ಸಜ್ಜಿಲ್ದಂಗೆ ಉದುರಿದಂಥ ಹೂವು ಅಂತ ಅಂದ್ಕೊಂಡ್ರು. ಅದು ಬೀರುವ ಪರಿಮಳವನ್ನು ನಾವು ಆಲೋಚಿಸಿದಾಗ ಅದರ ಕೊಡುಗೆ ಅಷ್ಟೇ ವಿಶಿಷ್ಟವಾದ್ದು ಅಂತ ಅನಿಸುತ್ತೆ. ವಿಶಿಷ್ಟಾದ್ವೈತಿಯಾಗಿಯೇ ಬದುಕಿದ್ದು ಆಕೆ ವಿಶಿಷ್ಟವಾಗಿಯೇ ಇದ್ದರು. ಇದನ್ನು ನಾನು ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳ್ತೇನೆ.